ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಟು ಸಾಲ್ವ್ ಎ ಪೇರ್ ಆಫ್ ಈಕ್ವೇಷನ್ ಯೂಸಿಂಗ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದರೆ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡಿಕೊಂಡು ಅಥವಾ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಕೊಟ್ಟಿರುವಂಥ ಎರಡು ಈಕ್ವೇಷನಲ್ಲಿ ಅದ್ರ ವೇರಿಯಬಲ್ ವ್ಯಾಲ್ಯೂ ಎಕ್ಸ್ ಆ್ಯಂಡ್ ವೈನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಈ ಪರ್ಟಿಕ್ಯುಲರ್ ವಿಡಿಯೋನ ನಾವು ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ ಮತ್ತು ಮಿಹಿತಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ. ಮಿಹಿತಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ನಮ್ಮದೇ ಒಂದು ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂಥ ವಿಡಿಯೋನ ಮಾಡ್ತಾ ಇದ್ದೀವಿ. ಸ್ಪೆಸಿಫಿಕಲಿ ಮ್ಯಾಥ್ಸ್ ಮತ್ತು ಸೈನ್ಸ್, NCERT ಸಿಲೆಬಸ್ ಇರ್ಬೋದು, CBS ಇರ್ಬೋದು ಅಥವಾ ICSE ಸಿಲೆಬಸ್ ಇರ್ಬೋದು. ಈ ಸಿಲೆಬಸ್ದು ಮೇಯ್ನ್ಲಿ ಫೋಕಸಿಂಗ್ ಆನ್ ಮ್ಯಾಥ್ಸ್ ಮತ್ತು ಸೈನ್ಸ್ ರಿಲೇಟೆಡ್ ವಿಡಿಯೋಸ್ನ ಇಂಗ್ಲೀಷಲ್ಲಿ ಮಾಡಿ ನಮ್ಮ ಮಿಹಿತಾ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ನಿಮಗೇನಾದ್ರೂ ಮ್ಯಾಥ್ಸ್ ಮತ್ತು ಸೈನ್ಸ್ ಆ್ಯಂಡ್ ಅದರ್ ವೇರಿಯಸ್ ಸಬ್ಜೆಕ್ಟ್ಸ್ ರಿಲೇಟೆಡ್ ಟು ದ ಅಕಾಡೆಮಿ ನಿಮಗೇನಾದ್ರು ಬೇಕು ಅಂದರೆ ನೀವು ಆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಕ್ಯಾನ್ ವಿ ಸಾಲ್ವ್ ಎ ಪೇರ್ ಆಫ್ ಈಕ್ವೇಷನ್ ಯೂಸಿಂಗ್ ಎ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ನೋಡೋಣ. ಓಕೆ, ಸೊ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಹೇಳಿ ನಿಮಗೆಲ್ಲ ಗೊತ್ತಿದೆ. ಸಬ್ಸ್ಟಿಟ್ಯೂಷನ್ ಈಸ್ ಆಲ್ ಅಬೌಟ್ ಒಂದಕ್ಕೆ ಇನ್ನೊಂದನ್ನು ಸೇರಿಸೋದು ಅಂತ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಎ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆನಾ? ಕಮಾನ್ ಗೈಸ್, ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್. ಸೊ ಸಾಲ್ವ್ ಪೇರ್ ಆಫ್ ಈಕ್ವೇಷನ್ ಯೂಸಿಂಗ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಓವರ್ ಯು ನೋಡೋದಾದರೆ, ಅಸ್ಯೂಮ್ ದಟ್ ನಿಮ್ಮ ಹತ್ರ ಎರಡು ಈಕ್ವೇಷನ್ ಇದೆ ಅಂತ ತಿಳ್ಕೊಳ್ಳಿ. A1x ಪ್ಲಸ್ B1y ಇಸ್ ಈಕ್ವಲ್ ಟು C1. ಇಲ್ಲಿ A1, B1 ಮತ್ತು C1 ಕಾನ್ಸ್ಟೆಂಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅದೇ ರೀತಿ A2x ಪ್ಲಸ್ B2y ಈಸ್ ಈಕ್ವಲ್ ಟು C2 ಅಂತ ತಿಳ್ಕೊಳ್ಳಿ. ಇಲ್ಲಿ A2, B2, C2 ಕಾನ್ಸ್ಟೆಂಟ್ ಆಗುತ್ತೆ. ನಾವೇನು ಮಾಡಬೇಕು ಅಂದರೆ, ಫಸ್ಟ್ ಒನ್ನ ಈಕ್ವೇಷನ್ 1 ಅಂತ ಕರ್ಕೋಬೋದು, ಸೆಕೆಂಡ್ ಒನ್ನ ಈಕ್ವೇಷನ್ 2 ಅಂತ ಕರ್ಕೋಬೋದು. ಇವಾಗ ಯಾವುದಾದ್ರೂ ಒಂದು ಈಕ್ವೇಷನ್ ತಗೊಂಡು ಫಸ್ಟು ವೈ ವ್ಯಾಲ್ಯೂ ಅಥವಾ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಅಸ್ಯೂಮ್ ದಟ್ ವಿ ಗೆಟ್ ವೈ ವ್ಯಾಲ್ಯೂ, ಕರೆಕ್ಟ್ ಅಲ್ವಾ? ಈ ವೈ ವ್ಯಾಲ್ಯೂನ ದೆನ್ ಟೇಕ್ ಅನದರ್ ಈಕ್ವೇಷನ್. ಓಕೆನಾ? ಈಗ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಈಕ್ವೇಷನ್ 1 ತಗೊಂಡಿದ್ರೆ ಅನದರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಈಕ್ವೇಷನ್ 2 ಫೈಂಡ್ ಔಟ್ ಮಾಡಿ, ಅಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡಿ. ಗೊತ್ತಾಯ್ತಲ್ಲ? ಈ ಮೆಥಡ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ಎರಡು ಎಕ್ಸಾಂಪಲ್ ನೋಡೋಣ, ಹೌ ಟು ಸಾಲ್ವ್ ಅಂತ ನೋಡೋಣ. ಅದಾದಮೇಲೆ ನಿಮಗೇನೆ ಗೊತ್ತಾಗುತ್ತೆ ಹೌ ಸಿಂಪಲ್ ಇಟ್ ಈಸ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಓಕೆನಾ? ಸೊ ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಷನ್ ಯೂಸಿಂಗ್ ಅ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ನೀವು ಇಲ್ಲಿ ನೋಡ್ಬೋದು, ನಮ್ಮ ಹತ್ರ ಎರಡು ಈಕ್ವೇಷನ್ ಇದೆ. 3x ಮೈನಸ್ 5y ಈಸ್ ಈಕ್ವಲ್ ಟು -1, x ಮೈನಸ್ y ಈಸ್ ಈಕ್ವಲ್ ಟು -1 ಅಂತ ಇದೆ. ಓಕೆನಾ? ಸೊ ಲೆಟ್ ಅಸ್ ಕಾಲ್ ದ ಫಸ್ಟ್ ಈಕ್ವೇಷನ್ ಆಸ್ ಈಕ್ವೇಷನ್ 1, ದ ಸೆಕೆಂಡ್ ಒನ್ ಆಸ್ ಈಕ್ವೇಷನ್ 2. ಓಕೆನಾ? ಸೊ ಈಕ್ವೇಷನ್ 1 ಅನ್ನು 2 ಅಂತ ತಗೊಂಡಿದ್ದೀವಿ. ಸೊ ನಾವು ಕನ್ಸಿಡರ್ ಈಕ್ವೇಷನ್ 2. ಓಕೆನಾ? ಈಕ್ವೇಷನ್ 2 ತಗೊಂಡ್ರೆ ಲೆಟ್ ಅಸ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ y. ಓಕೆನಾ? x ಮೈನಸ್ y ಈಸ್ ಈಕ್ವಲ್ ಟು -1 ಅಂತ ಇದೆ. x ಮೈನಸ್ y ಈಸ್ ಈಕ್ವಲ್ ಟು -1 ಮೈನಸ್ x ಆಗುತ್ತೆ. ಸೊ ಮೈನಸ್ ಎಲ್ಲ ಕಡೆ ಇರೋದ್ರಿಂದ ಏನಾಗುತ್ತೆ, y ಈಸ್ ಈಕ್ವಲ್ ಟು 1 ಪ್ಲಸ್ x ಆಗುತ್ತೆ, ಕರೆಕ್ಟ್ ಅಲ್ವಾ? y ವ್ಯಾಲ್ಯೂ ಇದು ಬಂತು. ಸೊ ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 1 ಪ್ಲಸ್ x ಅಂತ ಬಂದಿದೆಯಲ್ಲ, ಇದನ್ನ ಇನ್ ಈಕ್ವೇಷನ್ 1. ಓಕೆನಾ? ಸೊ ಈಕ್ವೇಷನ್ 1 ಏನಿದೆ, 3x ಮೈನಸ್ 5y ಇದೆ. y ಬದಲು ಏನಂತ ಹಾಕೋಬೇಕು, 1 ಪ್ಲಸ್ x ಅಂತ ಹಾಕೋಬೇಕು, ಈಸ್ ಈಕ್ವಲ್ ಟು -1 ಆಗುತ್ತೆ. 3x ಮೈನಸ್ 5 ಮೈನಸ್ 5x ಆಗುತ್ತೆ, ಕರೆಕ್ಟ್ ಅಲ್ವಾ? ಈ 5ಇಂದ 1 ಮತ್ತು 1 ಪ್ಲಸ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ -5ಇಂದ, ಸೊ ಈಸ್ ಈಕ್ವಲ್ ಟು -1 ಆಗುತ್ತೆ. ಸೊ 3x 5x ಮೈನಸ್ 2x ಈಸ್ ಈಕ್ವಲ್ ಟು -1 ಪ್ಲಸ್ 5 ಆಗುತ್ತೆ. ಸೊ -2x ಈಸ್ ಈಕ್ವಲ್ ಟು 4 ಆಗುತ್ತೆ. x ಈಸ್ ಈಕ್ವಲ್ ಟು -2 ಆಗುತ್ತೆ, ಕರೆಕ್ಟ್ ಅಲ್ವಾ? ವಿ ಫೌಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ವಾಟ್ ವಿಲ್ ಹ್ಯಾವ್ ಟು ಡೂ, ವಿಲ್ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ y. ಇನ್ ಆರ್ಡರ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ y, ವಾಟ್ ವಿಲ್ ಹ್ಯಾವ್ ಟು ಡೂ, ಯು ಕ್ಯಾನ್ ಟೇಕ್ ಒನ್ ಆಫ್ ದಿಸ್ ಎಕ್ಸಾಂಪಲ್. ಲೆಟ್ ಅಸ್ ಕನ್ಸಿಡರ್ ಈಕ್ವೇಷನ್ 2. ಈಕ್ವೇಷನ್ 2 ಏನು, x ಮೈನಸ್ y ಈಸ್ ಈಕ್ವಲ್ ಟು -1, ಕರೆಕ್ಟ್ ಅಲ್ವಾ?
ಸಬ್ಸ್ಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು ವಿ ನೋ ಎಕ್ಸ್ ಈಸ್ ಈಕ್ವಲ್ ಟು -2 ಕರೆಕ್ಟ್ ಅಲ್ವಾ? ಇಲ್ಲಿ ವಿ ಹ್ಯಾವ್ ಫೌಂಡ್ ಔಟ್. ಸೊ ನಾವು ಎಕ್ಸ್ ಅಂದರೆ -2 -y ಈಸ್ ಈಕ್ವಲ್ ಟು -1. ಸೊ -y ಈ ಕಡೆ ತಗೊಳ್ಳೋಣ, -1 ಈ ಕಡೆ ತಗೊಳ್ಳೋಣ. ಅವಾಗ ಏನಾಗುತ್ತೆ? -2 + 1 ಈಸ್ ಈಕ್ವಲ್ ಟು y ಆಗುತ್ತೆ. ಸೊ ಇಂಪ್ಲೈಸ್ y ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಗೈಸ್? y ಈಸ್ ಈಕ್ವಲ್ ಟು -1 ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ದಿಸ್ ಈಸ್ ಹೌ ವಿ ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಯೂಸಿಂಗ್ ಎ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಎಷ್ಟು ಸಿಂಪಲ್ ಅಂತ ಗೊತ್ತಾಯಿತು ಅನ್ಕೋತೀನಿ. ಅಟ್ ದ ಸೇಮ್ ಟೈಮ್ ಹೌ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ನೌ ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಓಕೆನಾ? ಸೊ ಸಾಲ್ವ್ ಫಾಲೋಯಿಂಗ್ ಈಕ್ವೇಷನ್ ಯೂಸಿಂಗ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ನೀವು ಇಲ್ಲಿ ನೋಡ್ಬೋದು 2 ಈಕ್ವೇಷನ್ ಕೊಟ್ಟಿದ್ದಾರೆ. ಈ ಈಕ್ವೇಷನ್ನ 1 ಮತ್ತು 2 ಅಂತ ತಗೊಳ್ಳೋಣ. ಫಸ್ಟ್ ಈಕ್ವೇಷನ್ ಏನು? 7x + 2y ಈಸ್ ಈಕ್ವಲ್ ಟು 47 ಆ್ಯಂಡ್ 5x - 4y ಈಸ್ ಈಕ್ವಲ್ ಟು 1. ಸೊ ನೌ ವಾಟ್ ವಿ ವಿಲ್ ಡೂ? ಕನ್ಸಿಡರ್ ಈಕ್ವೇಷನ್ 2. ಈಕ್ವೇಷನ್ 2ನ ತಗೊಳ್ಳೋಣ. ಸೊ 5x - 4y ಈಸ್ ಈಕ್ವಲ್ ಟು 1 ಅಂತ ಇದೆ. 4y ಈ ಕಡೆ ಪಾಸ್ ಮಾಡಿದ್ರೆ ಏನಾಗುತ್ತೆ? +4y ಆಗುತ್ತೆ ಈಸ್ ಈಕ್ವಲ್ ಟು 1 5x - 1 ಆಗುತ್ತೆ. ಕರೆಕ್ಟಾ? ಈ 4y ನಾವು ರೈಟ್ ಸೈಡಿಗೆ ಮೂವ್ ಮಾಡಿದ್ವಿ. ಅದು 4y ಇದ್ದಿದ್ದು +4y ಆಯಿತು. 5x ಅಲ್ಲೇನೇ ಇದೆ. -1 ಈ ಕಡೆ ಮೂವ್ ಮಾಡಿದಾಗ -1 ಆಯಿತು. ಇವಾಗ y ಈಸ್ ಈಕ್ವಲ್ ಟು ಏನಾಗುತ್ತೆ? 5x - 1 ಡಿವೈಡ್ ಬೈ 4 ಆಗುತ್ತೆ. ಸೊ ವಿ ಹ್ಯಾವ್ ಫೌಂಡ್ ಔಟ್ ದ ವ್ಯಾಲ್ಯೂ ಆಫ್ y. ಕರೆಕ್ಟ್ ಅಲ್ವಾ? ಸೊ ನಾವು ಸಬ್ಸ್ಟಿಟ್ಯೂಟ್ above value of y in equation 1. equation 1ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. 7x + 2 into 5x - 1 ಡಿವೈಡೆಡ್ ಬೈ 4 ಆಗುತ್ತೆ ಈಸ್ ಈಕ್ವಲ್ ಟು 47 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 2 1s 2 2s. ಸೊ ಇವಾಗ 1/2 ಇದೆ. ಕರೆಕ್ಟ್ ಅಲ್ವಾ? ಸೊ ಈ 2ನ ಡಿನಾಮಿನೇಟರಿಂದ ರಿಮೂವ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಮಲ್ಟಿಪ್ಲೈ ದ ಹೋಲ್ ಈಕ್ವೇಷನ್ ಬೈ 2. 7x × 2 ಏನಾಗುತ್ತೆ? 14x ಆಗುತ್ತೆ ಪ್ಲಸ್ 5x - 1 ಆಗುತ್ತೆ. ವೈ? ಬಿಕಾಸ್ ಇಲ್ಲಿ 2 ಇರೋದು ಕ್ಯಾನ್ಸಲ್ ಆಗುತ್ತೆ. ಈಸ್ ಈಕ್ವಲ್ ಟು 47 × 2. 47 × 2 ಏನಾಗುತ್ತೆ? 94 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವು 14x + 5x 19x ಈಸ್ ಈಕ್ವಲ್ ಟು 94 - 1 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 94 + 1 95 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 95 ಡಿವೈಡೆಡ್ ಬೈ 19. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತೆ. ಗೊತ್ತಾಯ್ತಲ್ಲ? ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5. ನೌ ವಿ ಫೌಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಲೆಟ್ ಅಸ್ ಫೈಂಡ್ ವ್ಯಾಲ್ಯೂ ಆಫ್ ವೈ. ನೌ ಕನ್ಸಿಡರ್ ವಿಚ್ ಆರ್ ದ ಈಕ್ವೇಷನ್ ಯು ಫೀಲ್. ಓಕೆನಾ? ಸೊ ಯಾವ್ದು ಈಸಿ ಅನ್ಸುತ್ತೆ? ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು 5 ಅಂತ. ಸೊ ನಾವು ಕನ್ಸಿಡರ್ ಈಕ್ವೇಷನ್ 2 ಆ್ಯಂಡ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5. ಓಕೆನಾ? ಸೊ 5x - 4y ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ 4y ಈಸ್ ಈಕ್ವಲ್ ಟು 5x - 1 ಆಗುತ್ತೆ. ಸೊ ಅಥವಾ ಇಲ್ಲಿ ಆಲ್ರೆಡಿ ನಿಮಗೆ ಗೊತ್ತಾಯಿದೆ, ಯು ಕ್ಯಾನ್ ಯೂಸ್ ಈವನ್ ದಿಸ್ ಫಾರ್ಮುಲಾ ಆಲ್ಸೋ. y ಈಸ್ ಈಕ್ವಲ್ ಟು 5x - 1 ಡಿವೈಡೆಡ್ ಬೈ 4 ಆಗುತ್ತೆ. y ಈಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಏನಿದೆ? 5 5s 25 - 1 ಡಿವೈಡೆಡ್ ಬೈ 4. ನಾವು ಇದನ್ನ ಏನಂತ ಕರಿಬೋದು? 5 5s 25 - 1 ಅಂದರೆ 24/4 ಆಗುತ್ತೆ. ಈಸ್ ಈಕ್ವಲ್ ಟು ಏನಾಗುತ್ತೆ? 4 1 4 4 6 24 1s 6. ಸೊ y ವ್ಯಾಲ್ಯೂ ಈಸ್ ಈಕ್ವಲ್ ಟು 6. ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 5. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ಕೊಟ್ಟಿರುವಂತಹ ಈಕ್ವೇಷನ್ನಲ್ಲಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ನಿಮಗೇನಾದ್ರೂ ಸೇಮ್ ವಿಡಿಯೋಸ್ದು ಎಕ್ಸ್ಪ್ಲನೇಷನ್ನು ಇಂಗ್ಲೀಷಲ್ಲಿ ಬೇಕು ಅಂತ ಇದ್ದರೆ ನೀವು ನಮ್ಮ ಅನದರ್ ಯೂಟ್ಯೂಬ್ ಚಾನಲ್, ದಟ್ ಈಸ್ ಮೀತಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಯು ಕ್ಯಾನ್ ಗೆಟ್ ಬೆನಿಫಿಟೆಡ್. ಆಲ್ಸೋ ಈ ಪರ್ಟಿಕ್ಯುಲರ್ ವಿಡಿಯೋ ರಿಲೇಟೆಡ್ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಮತ್ತು
ಕ್ಲಾಸ್ಮೇಟ್ ಜೊತೆ ಹಂಚ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಇಫ್ ಯು ಸ್ಪೆಸಿಫಿಕಲಿ ವಾಂಟ್ ಎನಿ ಟಾಪಿಕ್ ರಿಲೇಟೆಡ್ ವಿಡಿಯೋ, ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ಆ ಪರ್ಟಿಕ್ಯುಲರ್ ಟಾಪಿಕ್ ವಿಡಿಯೋ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಹ್ಯಾವ್ ಎ ಗುಡ್ ಒನ್.